ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅದ್ವಿತೀಯನೂ ಅಗಮ್ಯನೂ ಆಗಿರುವ ತಂದೆಯಾದ ದೇವರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಹೋನ್ನತವಾದ ನಾಮದಲ್ಲಿ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತಾ ಈ ದಿನದ ವಾಕ್ಯ ಧ್ಯಾನಕ್ಕೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಹೇಗಿದ್ದೀರಿ? ನೀವೆಲ್ಲರೂ ಕ್ಷೇಮದಿಂದಿರುವಿರೆಂದು ಕರ್ತನಲ್ಲಿ ನಂಬುತ್ತಾ ಅನುದಿನವೂ ನಿಮ್ಮೆಲ್ಲರ ಕ್ಷೇಮಕ್ಕಾಗಿ ಪ್ರಾರ್ಥಿಸುತ್ತಿರುವೆವು. ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮ್ಮೆಲ್ಲರಿಗೂ ಶುಭವೂ ಕೃಪೆಯೂ ಸಮಾಧಾನವೂ ಉಂಟಾಗಲಿ. ಪ್ರಿಯರೇ, ಇಲ್ಲಿಯವರೆಗೂ ಆಶ್ರಯ ನಗರಗಳ ಕುರಿತು ಧ್ಯಾನ ಮಾಡುತ್ತಾ 4 ಆಶ್ರಯ ನಗರಗಳ ಕುರಿತು ಆಲೋಚನೆ ಮಾಡುತ್ತಾ ಬಂದಿರುತ್ತೇವೆ. ಈ ದಿನವೂ ಕೂಡ ನಮ್ಮ ಅಧ್ಯಯನವನ್ನು ಮುಂದುವರಿಸುತ್ತಾ 5ನೆಯ ಆಶ್ರಯ ನಗರದ ಕುರಿತು ಧ್ಯಾನಿಸೋಣ. ಈ ದಿನ ಓದಿರುವಂಥ ವಾಕ್ಯ ಭಾಗದಲ್ಲಿ 5ನೆಯ ಆಶ್ರಯ ನಗರ ರಾಮೋತ್ ಎಂಬುದಾಗಿ ಓದಿ ಕೇಳಿಸಿಕೊಂಡಿದ್ದೇವೆ. ಪ್ರಿಯರೇ, ರಾಮೋತ್ ಅಂದರೆ ಎತ್ತರವಾದ ಸ್ಥಳ ಎಂಬುದಾಗಿ ಅರ್ಥ ಕೊಡುವಂಥದ್ದಾಗಿದೆ. ಯೆಹೋಶುವನ ಪುಸ್ತಕ 20ನೇ ಅಧ್ಯಾಯ 7 ಮತ್ತು 8ನೇ ವಚನವನ್ನು ಗಮನಿಸುವುದಾದರೆ ಎಲ್ಲ ಆಶ್ರಯ ನಗರಗಳು ಎತ್ತರವಾದ ಪರ್ವತ ಪ್ರದೇಶಗಳಲ್ಲಿಯೇ ನಿರ್ಮಿಸಲ್ಪಟ್ಟಿರುವುದನ್ನು ಕಾಣುವವರಾಗಿದ್ದೇವೆ. ಹಾಗಾದರೆ ಯಾಕೆ ಎಲ್ಲ ಆಶ್ರಯ ನಗರಗಳು ಎತ್ತರವಾದ ಪ್ರದೇಶಗಳಲ್ಲಿ ನಿರ್ಮಿಸಲ್ಪಟ್ಟವು ಎಂಬುದಾಗಿ ಒಂದು ವೇಳೆ ನಾವು ಆಲೋಚನೆ ಮಾಡುವುದಾದರೆ ಅದಕ್ಕೆ ಉತ್ತರ, ಆಶ್ರಯಕ್ಕಾಗಿ ಓಡಿ ಬರುವ ವ್ಯಕ್ತಿಗೆ ಅನುಕೂಲವಾಗುವುದಕ್ಕೋಸ್ಕರ ದೂರದಿಂದಲೇ ಆ ವ್ಯಕ್ತಿಗೆ ಆಶ್ರಯ ನಗರವು ಕಾಣಿಸಬೇಕು ಎಂಬ ಉದ್ದೇಶದಿಂದಲೇ ಎಲ್ಲ ಆಶ್ರಯ ನಗರಗಳು ಎತ್ತರವಾದ ಪ್ರದೇಶಗಳಲ್ಲಿ ನಿರ್ಮಿಸಲ್ಪಟ್ಟವು. ಪ್ರಿಯರೇ, ಆಶ್ರಯಕ್ಕಾಗಿ ಓಡಿ ಬರುವ ವ್ಯಕ್ತಿಗೆ ಕಾಣಿಸುವುದಕ್ಕೋಸ್ಕರ ಆ ವ್ಯಕ್ತಿಗೆ ಅನುಕೂಲವಾಗುವಂತೆ ಯಾವ ರೀತಿಯಾಗಿ ಎಲ್ಲ ಆಶ್ರಯ ನಗರಗಳು ಎತ್ತರವಾದ ಪರ್ವತ ಪ್ರದೇಶಗಳಲ್ಲಿ ನಿರ್ಮಿಸಲ್ಪಟ್ಟವೋ ಅದೇ ಪ್ರಕಾರವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಮಾನವರೆಲ್ಲರನ್ನೂ ರಕ್ಷಿಸುವುದಕ್ಕೋಸ್ಕರ, ದೇವರ ಬಳಿಗೆ ಬರುವವರೆಲ್ಲರಿಗೂ ಆಶ್ರಯ ನೀಡುವುದಕ್ಕೋಸ್ಕರ, ತನ್ನನ್ನು ನಂಬುವವರೆಲ್ಲರಿಗೂ ನಿತ್ಯ ಜೀವವನ್ನು ಅನುಗ್ರಹಿಸುವುದಕ್ಕೋಸ್ಕರ ಆತನು ಕೂಡ ಎತ್ತರದಲ್ಲಿ ಅಂದರೆ ಕಲ್ವಾರಿ ಗುಡ್ಡದಲ್ಲಿ ಶಿಲುಬೆಯ ಮೇಲೆ ತೂಗು ಹಾಕಲ್ಪಟ್ಟನು ಎಂಬುದಾಗಿ ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 14ನೇ ವಚನದಲ್ಲಿ ದೇವರ ವಾಕ್ಯ ತಿಳಿಸುವಂಥದ್ದನ್ನು ಕಾಣುವಂಥವರಾಗಿದ್ದೇವೆ. ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 32ನೇ ವಚನದಲ್ಲಿಯೂ ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಮರಣವನ್ನು ಕುರಿತು ಮಾತನಾಡುತ್ತಾ, ನಾನು ಭೂಮಿಯಿಂದ ಮೇಲಕ್ಕೆ ಎತ್ತಲ್ಪಟ್ಟಾಗ ಎಲ್ಲರನ್ನೂ ನನ್ನ ಬಳಿಗೆ ಎಳೆಕೊಳ್ಳುವೆನು ಎಂಬುದಾಗಿ ತಿಳಿಸಿರುವನು. ಹೌದು, ಕರ್ತನಲ್ಲಿ ಪ್ರಿಯರೇ, ಆ ದಿನ ಕಲ್ವಾರಿ ಗುಡ್ಡದಲ್ಲಿ ಎತ್ತರವಾದ ಶಿಲುಬೆಯಲ್ಲಿ ತೂಗಾಡುತ್ತಾ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾನವರೆಲ್ಲರ ಪಾಪಕ್ಕಾಗಿ ಅನುಭವಿಸಬೇಕಾಗಿದ್ದ ದಂಡನೆಯನ್ನು ತಾನು ಅನುಭವಿಸಿ, ತಂದೆಯೇ ಇವರನ್ನು ಕ್ಷಮಿಸೆಂದು ದೇವರಿಗೆ ಪ್ರಾರ್ಥಿಸಿ ಲೋಕದ ಎಲ್ಲ ಮಾನವರ ಪಾಪಗಳನ್ನು ಕ್ಷಮಿಸಿಬಿಟ್ಟಿರುವನು. ಆದುದರಿಂದಲೇ ಈ ದಿನ ಪ್ರಪಂಚದಾದ್ಯಂತ ಇರುವ ಮಾನವರೆಲ್ಲರೂ ಆತನ ಪ್ರೀತಿಯಿಂದ ಆಕರ್ಷಿತರಾಗಿ ಆತನ ಶಿಲುಬೆ ಬಳಿಗೆ ಬಂದು ಆತನಿಂದ ದೊರಕುವಂತ ನಿತ್ಯವಾದ ರಕ್ಷಣೆಯನ್ನ ಹೊಂದಿಕೊಳ್ಳುತ್ತಿರುವರು. ಪ್ರಿಯರೇ, ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿರುವ ನಿಮ್ಮಲ್ಲಿ ಯಾರಾದರೂ ಇದುವರೆಗೂ ನಿಮ್ಮ ಪಾಪಕ್ಕಾಗಿ ಎತ್ತರದಲ್ಲಿ ತೂಗು ಹಾಕಲ್ಪಟ್ಟು ನಿಮಗಾಗಿಯೇ, ನಿಮ್ಮ ವಿಮೋಚನೆಗಾಗಿಯೇ ಯಜ್ಞದ ಕುರಿಯಾಗಿ ತನ್ನನ್ನು ಒಪ್ಪಿಸಿಕೊಂಡ ಯೇಸು ಕ್ರಿಸ್ತನನ್ನು ಒಂದು ವೇಳೆ ಆಶ್ರಯಿಸಿಕೊಂಡು ಆತನನ್ನು ನಂಬಿ ರಕ್ಷಣೆ ಹೊಂದದೇ ಇದ್ದರೆ, ಇಗೋ ಇದುವೇ ರಕ್ಷಣೆಯ ದಿನ. ಆ ಕರ್ತನಾದ ಯೇಸು ಕ್ರಿಸ್ತನನ್ನು ನಿನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡು ಆತನಿಂದ ದೊರಕುವಂತ ನಿತ್ಯವಾದ ರಕ್ಷಣೆಯನ್ನ, ವಿಮೋಚನೆಯನ್ನು ಹೊಂದಿಕೊಂಡು ಬಾಳುವಂತವನಾಗು. ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ನಿನ್ನ ಅತೀ ಘನವುಳ್ಳ ನಾಮಕ್ಕೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನೀನು ನಮಗೆ ಅನುಗ್ರಹ ಮಾಡಿಕೊಟ್ಟಂತ ನಿತ್ಯವಾದ ರಕ್ಷಣೆಗಾಗಿ ನಾವು ನಿಮ್ಮನ್ನು ವಂದಿಸುವಂತವರಾಗಿದ್ದೇವೆ. ಹೌದು ಕರ್ತನೆ, ಯಾವ ರೀತಿಯಾಗಿ ಎಲ್ಲ ಆಶ್ರಯ ನಗರಗಳು ಎತ್ತರವಾದ ಪರ್ವತ ಪ್ರದೇಶಗಳಲ್ಲಿ ನಿರ್ಮಿಸಲ್ಪಟ್ಟವೋ ಹಾಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾನವರೆಲ್ಲರ ರಕ್ಷಣೆಗಾಗಿ ಎತ್ತರವಾದಂಥ ಸ್ಥಳದಲ್ಲಿ ಆತನು ತೂಗು ಹಾಕಲ್ಪಟ್ಟನು ಎಂಬುದಾಗಿ ನಿನ್ನ ವಾಕ್ಯದ ಮುಖಾಂತರವಾಗಿ ಮಾತಾಡುತ್ತಾ ಬಂದಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಕರ್ತನೆ, ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿರುವಂಥ ಪ್ರಿಯರಲ್ಲಿ ಇದುವರೆಗೂ ಯೇಸು ಕ್ರಿಸ್ತನನ್ನು ತಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡು ರಕ್ಷಣೆ ಹೊಂದದೆ
ಪಾಪದ ಜೀವಿತದಲ್ಲಿ ಸಾಗುತ್ತಿರುವಂತವರು ಇರುವುದೇ ಆದರೆ ಹಿಂದೆ ಈ ವಾಕ್ಯಗಳ ಮೂಲಕವಾಗಿ ಅವರೊಟ್ಟಿಗೆ ಮಾತನಾಡಿ ನಿನ್ನ ಶಿಲುಬೆಯ ಅಡಿದಾವರಿಗೆ ಅವರನ್ನು ಎಳಿ ಎಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಕರ್ತನೆ, ಮತ್ತೊಮ್ಮೆ ಈ ವಾಕ್ಯಗಳನ್ನು ಕೇಳಿಸಿಕೊಳ್ತಿರುವಂತಹ ಪ್ರತಿಯೊಬ್ಬೊಬ್ಬರನ್ನ ಆತ್ಮಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಆಶೀರ್ವದಿಸಿ ನಿನ್ನ ಕೃಪೆಯಿಂದ ತುಂಬಿಸಿ ಮುನ್ನಡೆಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೇ, ಆಮೇನ್.